ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಒಂದು ಪೇಚಿಗೆ ಸಿಲುಕು ಬಿಟ್ಟಿದ್ದಾರೆ. ಇತ್ತೀಚೆಗೆ ಉಡುಪಿಗೆ ಭೇಟಿ ನೀಡಿದಂತ ಸಚಿವರ ಮುಂದೆ ಒಂದು 5 ಸೆಂಟ್ಸ್ ಭೂಮಿಯ ದಾಖಲೆ ಸಮಸ್ಯೆಯಿಂದ ಮನೆ ಕಟ್ಟುವುದಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ ಅಂತ ವೃದ್ಧ ಹಿಂದೂ ಮಹಿಳೆ ತನ್ನ ಸಂಕಷ್ಟವನ್ನ ಹೇಳಿ ಕಣ್ಣೀರೆಲ್ಲ ಹಾಕಿದ್ರು. ಈ ವೇಳೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತು ಹೇಳ್ತಾರೆ, ನೋಡಿ ಉಡುಪಿ ಬಿಜೆಪಿಯ ಜನ ಸೌಹಾರ್ದತೆಯನ್ನ ಇದರಿಂದ ಕಲಿಬೇಕು ಅಂತ ಬುದ್ಧಿ ಮಾತೆಲ್ಲ ಹೇಳಿದ್ರು. ಆದ್ರೆ ವಾಸ್ತವದಲ್ಲಿ ಏನು ಕೇಳಿದ್ರೆ ಬುರ್ಕಾ ಧರಿಸಿದ್ದಂತ ಮುಸ್ಲಿಂ ಮಹಿಳೆ ಬೇರೆ ಯಾರೂ ಅಲ್ಲ, ಈ ವೃದ್ಧ ಹಿಂದೂ ಮಹಿಳೆಯ ಮಗಳು ಅನ್ನೋದು ಬಿಜೆಪಿ ಕಾರ್ಯಕರ್ತರು ನಂತರ ಪತ್ತೆ ಹಚ್ತಾರೆ. 2 ದಶಕದ ಹಿಂದೆ ಮತಾಂತರಗೊಂಡಿರುವಂತ ಮಗಳು ತನ್ನ ತಾಯಿಯ ಸಮಸ್ಯೆಯನ್ನ ಹೇಳ್ಕೊಂಡೆ ಬಂದಿರೋದೆಲ್ಲವೂ ಕೂಡ ಬಟಾ ಬಯಲಾಗುತ್ತೆ. ಸಮಸ್ಯೆ ಹೇಳಿಕೊಳ್ಳುವ ವೇಳೆ ತಾನು ಆಕೆಯ ನೇಬರ್ ಅಂತ ಮುಸ್ಲಿಂ ಮಹಿಳೆ ಗುರುತನ್ನ ಕಂಡುಕೊಂಡಿರೋದು ಅನ್ನೋದು ಒಂದಿಷ್ಟು ಅಂಶಗಳೀಗ ಗೊತ್ತಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಉಡುಪಿಯ ಶಾಸಕರಾಗಿರುವಂತ ಯಶ್ಪಾಲ್ ಸುವರ್ಣ ಮಾತನಾಡಿದ್ದಾರೆ. ಅದು ನೋಡ್ಕೊಂಡ್ ಬರೋಣ. ಫೋನ್ ನಂಬರ್ ಒಂಚೂರು ಬರ್ಕೊಡಿ. ಇದೆಯಾ? ನಾನು ಮಾಡಿಕೊಡ್ತೀನಿ. ನಿಮ್ಮನ್ನ ಇವ್ರು ನೋಡ್ತಾರಾ? ನಾವು ಅವರ ನೇಬರ್ ನಾವು ಕರ್ಕೊಂಡು ಬಂದದ್ದು ಅವರಿಗೆ ಇಲ್ಲಲ್ಲ. ನಾವು 5 ವರ್ಷದಿಂದ ನಾವು ಹೋಗದ ಜಾಗ ಇಲ್ಲ. ಇವತ್ತು ನಿಮ್ಮನ್ನು ಕಾದು ಇಲ್ಲಿ ಮೀಟ್ ಆಗ್ಲಿಕ್ಕೆ ಬಂದದ್ದು. 7 ಗಂಟೆ ನಮ್ಗೆ ಏನ್ ಮಾಡ್ಬೇಕಂತ ಗೊತ್ತಿಲ್ಲ, ಯಾಕಂದ್ರೆ ಅವರಿಗೊಂದು ನೆಲೆ ಕೊಡ್ಬೇಕು. ಇದು ನೋಡಿ, ಇದು ಹಿಂದೂ ಮುಸ್ಲಿಂ, ಅವ್ರ ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರೆ. ಇವರು ಹಿಂದೂಗಳು, ಮನೆಯಲ್ಲಿ ಯಾರು ಇಲ್ಲ ಅಂತ. ಇದು ನಮ್ಮ ಭಾರತ ದೇಶ, ಅದನ್ನ ಉಡುಪಿ ಅವರು ಕಲಿಬೇಕು, ಬಿಜೆಪಿ ಅವರು. ಅಮ್ಮ ಡೋಂಟ್ ವರಿ, ಐ ಪ್ರಾಮಿಸ್ ಯು, ನಾನು ಮಾಡ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು. ಉಡುಪಿಗೆ ಆಗಮಿಸಿರುವಂತ ಜಿಲ್ಲಾ ಉಸ್ತುವಾರಿ ಸಚಿವರು ಕೆಡಿಪಿ ಮೀಟಿಂಗ್ ಅನ್ನು ದಿನ ನಿಗದಿ ಮಾಡಿ ಬಂದಿದ್ರು. ಬಹುಶಃ ಸಂದರ್ಭದಲ್ಲಿ ಅವರ ಮನೆಗೆ ಬಹಳಷ್ಟು ಜನ ಅಹವಾಲನ್ನು ಸ್ವೀಕಾರಕ್ಕೆ ಅವರು ಕರೆ ಕೊಟ್ಟಾಗ ಬಂದ ಸಂದರ್ಭದಲ್ಲಿ 2 ಬುರ್ಕಾದಾರಿಗಳು ಸಚಿವರನ್ನೇ ಅವರಿಗೆ ತಪ್ಪು ಮಾಹಿತಿಯನ್ನು ನೀಡುವ ಮೂಲಕ ಎಮರಿಸಿದ್ದು ನಮ್ಮೆಲ್ಲರ ಕಣ್ಣು ಮುಂದಿದೆ. ಜವಾಬ್ದಾರಿ ಸ್ಥಾನದಲ್ಲಿರುವಂತ ಜಿಲ್ಲಾ ಉಸ್ತುವಾರಿ ಸಚಿವರು ಸತ್ಯತೆ ತಿಳಿಯದೆ ಈ ರೀತಿ ಹೇಳಿಕೆ ನೀಡುತ್ತಿರುವುದು ಖಂಡಿತವಾಗಿಯೂ ಉಡುಪಿಯಂತ ವಿದ್ಯಾವಂತರ ಬುದ್ಧಿವಂತರ ಜಿಲ್ಲೆಗೆ ಅದನ್ನು ಖಂಡಿತವಾಗಿ ಒಪ್ಪುವಂಥದ್ದಲ್ಲ. ಅದರಿಂದಾಗಿ ಇವತ್ತು ಉಡುಪಿಯ ಜನರಿಗೆ ಅವರು ತಪ್ಪು ಸಂದೇಶ ನೀಡಿದ್ದಕ್ಕಾಗಿ ಉಡುಪಿ ಜನರಲ್ಲಿ ಅವರು ಕ್ಷಮೆಯನ್ನು ಯಾಚಿಸಬೇಕು ಅಂತ ಸಂದರ್ಭದಲ್ಲಿ ನಾನು ಆಗ್ರಹಿಸ್ತೇನೆ. ಉಡುಪಿ ಕರಾವಳಿ ಎಂದಾಗ ಈ ಕೋಮುಗೆ ಸಂಬಂಧಪಟ್ಟಂತೆ ಒಂದು ಸೆನ್ಸಿಟಿವ್ ಝೋನು. ಕಾಂಗ್ರೆಸ್ ಸರ್ಕಾರ ಬೇರೆ ಆಂಟಿ ಕಮ್ಯುನಲ್ ಫೋರ್ಸ್ ಅಲ್ಲ, ಈ ಕಳೆದ ಬಾರಿ ಸುಭಾಷ್ ಶೆಟ್ಟಿ ಹತ್ಯೆ ನಂತರ ತಂದ್ರು. ಬಟ್ ಇಲ್ಲಿ ಎಲ್ಲೋ ನೋಡ್ತಾ ಇದ್ರೆ ಈ ಘಟನೆ ನೋಡಿದ್ರೆ ಕಣ್ಣಾರೆ ಕಂಡ್ರು ಒಂದ್ಸಲ ನಾವು ಅದನ್ನ ಪರಿಶೀಲನೆ ನೋಡ್ಬೇಕು ಅನ್ನೋ ತರ ಇದೆ. ಇದು ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಲ್ನೋಟಕ್ಕೆ ತಪ್ಪು ಅನಿಸ್ಲಿಲ್ಲ, ಆದ್ರೆ ಅವರ ಸ್ಟೇಟ್ಮೆಂಟ್ ಅಲ್ಲಿ ಸಣ್ಣ ಬದಲಾವಣೆ ಇದ್ದಿದ್ರೆ ತಪ್ಪು ಅನಿಸ್ತಿರ್ಲಿಲ್ಲ. ಮೊದಲಿಗೆ ಅವ್ರು ಏನ್ ಹೇಳ್ತಾರೆ, ಇದು ಭಾರತ ದೇಶ, ಇದು ಮುಸಲ್ಮಾನ್ ಹಿಂದೂ, ನೋಡಿ ಇವರ ಸೌಹಾರ್ದತೆ, ಅಲ್ಲಿ ಉಡುಪಿಯ ಬಿಜೆಪಿ ರೀತಿಯಿಂದ ಕಲಿಬೇಕು ಅಂತಂದ್ರಲ್ಲ, ಅದು ತಪ್ಪಾಯ್ತು. ಮೊದಲಿಗೆ ಬಿಜೆಪಿಗರ ಮತ್ತೆ ಉಡುಪಿಯ ಈ ಕಾನ್ಸೆಪ್ಟ್ ಬರಬಾರ್ದು. ಸೌಹಾರ್ದತೆ ವಿಚಾರದಲ್ಲಿ ಅವರಿಗೆ ಏನು ಕಂಡಿದೆ ಅದನ್ನ ಹೇಳಿದ್ದಾರೆ ಅನ್ನುವಂಥದ್ದಕ್ಕೆ ಮಾತ್ರ ಸೀಮಿತ ಆಗುತ್ತೆ. ಆದರೆ ಸೌಹಾರ್ದತೆಯ ನೆಪದಲ್ಲಿ ಬಂದವರು ಯಾರು ಅನ್ನೋದು ಗೊತ್ತಿಲ್ಲದೆ ಆ ಸಂದರ್ಭಕ್ಕೆ ಅವ್ರಿಗೆ ಅನಿಸಿದ್ದನ್ನ ಹೇಳಿಕೆ ಕೊಟ್ಟು ಹಾಗೆ ಹೊರಟು ಬಿಟ್ರು. ಆದರೆ ಉಡುಪಿಯ ಬಿಜೆಪಿ ಅಂದಿದ್ದಕ್ಕೆ ಅಲ್ಲೊಂದು ವಿಚಾರಣೆಗೆ ಹೋಯ್ತು. ಇಲ್ಲಿ ಒಳಗೆ ಯಾರ್ಯಾರಿದ್ದಾರೆ ನೋಡೋಣ ಅಂತ ಹೋಗಿದ್ದಕ್ಕೆ 20 ವರ್ಷಗಳ ಹಿಂದೆ ಈಕೆ ಮತಾಂತರಗೊಂಡು ಮುಸಲ್ಮಾನರು, ಅಂದರೆ ಅದು ಹೆಚ್ಚು ಕಡಿಮೆ ಜಿಹಾದ್ ಲೆಕ್ಕಕ್ಕೆ ಬಂದ್ಬಿಡುತ್ತೆ ಉಡುಪಿಯ ಲೆಕ್ಕಾಚಾರಕ್ಕೆ ಹೋದರೆ. ಆ ನಿಟ್ಟಲ್ಲಿ ಹೋದ ಮಹಿಳೆ ತನ್ನ ತಾಯಿಗೋಸ್ಕರ ಬಂದು ಏನೋ ಮಾಡಿ ಈ ಆಸ್ತಿಗೆ ಒಂದು ಕಣ್ಣಿಟ್ಟಿದ್ರು ಅನ್ನುವಂಥ ನಿಟ್ಟಲ್ಲೇ ಹೋಗ್ತಾ ಇದೆ. ಏನಿಟ್ಟಿದ್ರು ಏನು ಬಿಟ್ಟಿದ್ರೋ ಗೊತ್ತಿಲ್ಲ, ಆದರೆ ಸಮಾಜದ ಸೌಹಾರ್ದತೆಯ ನೆಪದಲ್ಲಿ ನೀವು ಕೊಟ್ಟಿರುವ ಸ್ಟೇಟ್ಮೆಂಟು ಬಿಜೆಪಿ ಹಿಂದುತ್ವವನ್ನು ಒಡೆಯೋ ಲೆಕ್ಕಾಚಾರಕ್ಕೆ ಹೊರಟೋಗಿತ್ತು. ಅಂದರೆ ನೀವು ಕಲ್ತ್ಕೊಂಡ್ಬಿಟ್ಟು ಸಾಮರಸ್ಯವನ್ನ ನಿಮ್ಮಿಂದ ಕಲಿಯುವ ಅವಶ್ಯಕತೆ ಇಲ್ಲ. ಮತ್ತು ಯಾರೋ ಇಬ್ಬರು ಬುರ್ಕಾದಾರಿಗಳು ಬಂದ ತಕ್ಷಣಕ್ಕೆ ಹಿಂದೂಗಳ ಮತ್ತು ಮುಸಲ್ಮಾನರ ಏನು ಸೌಹಾರ್ದತೆಯನ್ನು ಕರಾವಳಿಗರಿಗೆ ಹೇಳ್ಕೊಡ್ಬೇಕಾಗಿಲ್ಲ. ಅಲ್ಲಿ ಎಷ್ಟೇ ಪ್ರಕ್ಷುಬ್ಧ ವಾತಾವರಣ ಇದ್ರೂ ಕೂಡ ಮುಸಲ್ಮಾನರು ಮತ್ತು ಹಿಂದೂಗಳು ಒಂದು ಹಂತಕ್ಕೆ, ಈ ಒಳ್ಳೆ ವರ್ಗ ಇವತ್ತಿಗೂ ಹಿಂದೂಗಳು ಮುಸಲ್ಮಾನರು ಜೊತೆಗೆ ಇದ್ದಾರೆ. ಎಲ್ಲಿ ಕಿಡಿಗೇಡಿಗಳಿದಾರೋ, ಎಲ್ಲಿ ಭಯೋತ್ಪಾದನಾ ಕೃತ್ಯ ಎಸಗುತ್ತಾರೋ ಬಂದಾಗೆಲ್ಲ ಈ ಮುಸಲ್ಮಾನರ ಹೆಸರುಗಳು ಬಂದಾಗ ಅವ್ರ ಜೊತೆಗೂ ನೀವು ಸೌಹಾರ್ದತೆಯಾಗಿ ಇರಿ ಅಂತಂದ್ರೆ ಉಡುಪಿಯಲ್ಲೂ
ರಾಜ್ಯದಲ್ಲೂ ಸಾಧ್ಯ ಇಲ್ಲ, ಕರ್ನಾಟಕದಲ್ಲೂ ಸಾಧ್ಯ ಇಲ್ಲ, ದೇಶದಲ್ಲೂ ಸಾಧ್ಯ ಇಲ್ಲ. ಯಾವಾಗ ಭಯೋತ್ಪಾದನಾ ಕೃತ್ಯಗಳಲ್ಲಿ ನಿಮ್ಮ ಹೆಸರುಗಳು ಅತಿ ಹೆಚ್ಚಾಗಿ ಕೇಳಬರೋದು ಕಡಿಮೆ ಆಗುತ್ತೋ ಆಗ ನೀವು ಸೌಹಾರ್ದತೆಯ ಪಾಠವನ್ನ ಹೇಳ್ತಾ ಹೋಗ್ಬೋದು. ಅಂದ್ರೆ ನೀವು ಬದನೆಕಾಯಿನ ಪುಸ್ತಕಕ್ಕೂ ಇನ್ನೊಂದಕ್ಕೂ ಮತ್ತಕ್ಕೊಂದು ಇಟ್ಕೊಂಡು ನೀವು ಮಾಡೋ ಕೃತ್ಯದಲ್ಲಿ ಎಲ್ಲ ಇದನ್ನೇ ಮಾಡ್ಕೊಂಡು ಹೋದ್ರೆ ಅದು ನೀವು ಸೌಹಾರ್ದತೆ ಪಾಠ ಹೇಳುವಂಥದ್ದು ಅವಶ್ಯಕತೆ ಇಲ್ಲ. ಲಕ್ಷ್ಮೀ ಹೆಬ್ಬಾಳಕರ್ ಉಡುಪಿಗೆ ಪಾಠ ಮಾಡುವಂಥ ಲೆಕ್ಕಾಚಾರಕ್ಕಿನ್ನು ಉಡುಪಿ ಬಂದು ನಿಂತಿಲ್ಲ. ಉಡುಪಿಯಲ್ಲಿ ಸೌಹಾರ್ದತೆಯೂ ಇದೆ, ದೇಶ ಪ್ರೇಮವೂ ಇದೆ, ಹಿಂದುತ್ವವೂ ಇದೆ, ಎಲ್ಲವೂ ಇದೆ ಅಲ್ಲಿ. ಹಾಗಾಗಿ ಆ ಹಿಂದುತ್ವವನ್ನು ನೋಡಿ ಕಟುವಾಗಿ ಟೀಕಿಸಬೇಕು ಇನ್ನೊಂದು ಮತ್ತೊಂದು ಅನ್ನೋ ಮನಸ್ಸು ಮಾಡುವಂಥ ಮುಸಲ್ಮಾನರು ಅಲ್ಲಿಲ್ಲ. ಅಲ್ಲಿ ಹಿಂದುತ್ವವನ್ನು ಗಟ್ಟಿಯಾಗಿ ನೋಡಿರುವಂಥದ್ದು. ಹಾಗಾಗಿ ಅನಂತಕುಮಾರ್ ಅಂತವರೆಲ್ಲ ಅಲ್ಲಿ ಆ ಭಾಗದಲ್ಲಿ ಒಂದು ಭಾಷಣ ಮಾಡಿದ್ರೆ ಅಲ್ಲಿ ಆ ಕೂಗು ಹೆಚ್ಚಾಗ್ತಾ ಇರುವಂಥದ್ದು. ಅಲ್ಲಿ ಹಿಂದುತ್ವಕ್ಕೆ ಒಂದು ಬೇರೆ ಮನ್ನಣೆಯನ್ನೇ ಕೊಡಲಾಗಿದೆ. ಇಲ್ಲಿ ಹಿಂದುತ್ವವನ್ನು ರಾಜಕೀಯ ಮಾಡಲಾಗ್ತಾ ಇದೆ. ಅದರಲ್ಲಿ ಒಂದಷ್ಟು ಮನೆಗಳಲ್ಲೂ ಒಂದಷ್ಟು ಲೆಕ್ಕಾಚಾರ ಹೊರಟೋಗಿದ್ದಾರೆ. ಈ ವಿಚಾರಕ್ಕೆ ಬಂದರೆ ಲಕ್ಷ್ಮೀ ಹೆಬ್ಬಾಳಕರ್ ಉಡುಪಿ ಮತ್ತು BJPಯನ್ನು ತಗೊಂಡಿರೋದು ತಪ್ಪು. ಸಾಂದರ್ಭಿಕವಾಗಿ ನೋಡಿ, ಸೌಹಾರ್ದತೆ ಇದೆ, ಈ ಹಿಂದೂ ಮಹಿಳೆಯ ಕಷ್ಟಕ್ಕೆ ಈ ಮುಸಲ್ಮಾನರು ಬಂದು ಸಹಕಾರ ಕೊಡ್ತಾ ಇದ್ದಾರೆ, ಅಷ್ಟಕ್ಕೆ ಸೀಮಿತ ಮಾಡ್ಕೊಂಡು ಹೊರಟು ಬಿಡಬೇಕಾಗಿ ಇವತ್ತು ತಪ್ಪಿತಸ್ಥೆಯಾಗಿ ನಿಂತ್ಕೊಳ್ಳುವಂಥ ಪ್ರಮೇಯ ಬರ್ತಿರಲಿಲ್ಲ. ಇವತ್ತು ಸಾರ್ವಜನಿಕವಾಗಿ ಅವರು BJPಗೆ ಈ ರೀತಿ ಅವಹೇಳನ ಮಾಡಿದ್ದಕ್ಕೆ ಕ್ಷಮೆ ಕೇಳಬೇಕು ಅಂತಾನೆ ಅವರು ಯಶ್ಪಾಲ್ ಸುವರ್ಣ ಹೇಳ್ತಾರೆ. ಸೊ ಇದನ್ನು ಮನಗಾಣಬೇಕು. ಅಂದರೆ ಒಂದು ಸಂದರ್ಭಕ್ಕೆ ನಿಮಗೆ ತೋಚಿದ್ದನ್ನು ಹೇಳಿಬಿಟ್ಟು ಹೊರಟು ಬಿಟ್ರೆ ಆ ಸಮಯ ಸಂದರ್ಭಕ್ಕೆ ನೀವು ತಕ್ಕಂಗೆ ನಡ್ಕೊಂಡಂಗೆ ಆಗೋದಿಲ್ಲ. ಅಲ್ಲಿ ಬಂದವರು ಯಾರು, ಅಲ್ಲಿ ಏನು ನಡೀತು ಅನ್ನುವಷ್ಟನ್ನ ಆಲೋಚನೆ ಮಾಡುವಂಥ ಶಕ್ತಿ ಕೂಡ ನಿಮಗಿರಬೇಕು. ಯಾರಿಗೆ ಏನು ಹೇಳ್ತಾ ಇದ್ದೀವಿ ಅನ್ನುವಂಥದ್ದನ್ನ. ಮುಸಲ್ಮಾನರು ಎಲ್ಲರೂ ಒಳ್ಳೆಯವರು ಇದ್ದಾರೆ, ಆದರೆ ಕೆಲವರು ಈ ರೀತಿ ಬಂದು ಬಿಡ್ತಾರೆ. 20 ವರ್ಷ ತಾಯಿ ಬೇಡ ಅಂತ ಬಿಟ್ಟು ಹೋದ ಮಹಿಳೆ ಇವತ್ತು ಅವ್ರ ಆಸ್ತಿನ ಸರಿಪಡಿಸ್ತೀನಿ ಅಂತ ಬಂದಿರೋದು ಅದು ಯಾವ ನ್ಯಾಯ? ಇವ್ರು ಲಕ್ಷ್ಮೀ ಹೆಬ್ಬಾಳಕರ್ ಉಸ್ತುವಾರಿ ಅವರೇ ಹೇಳಬೇಕು. ಈಗ ಅವ್ರ ತಾಯಿ ಸಂಕಷ್ಟದಲ್ಲಿ ಇರಬಹುದು. ಆ ತಾಯಿಗೆ ಈಗಲೂ ಕೂಡ ಅವ್ರ ಸಮಸ್ಯೆಯಲ್ಲಿ ಇರೋದಕ್ಕೆ ಒಂದಷ್ಟು ಕಾರಣಗಳಿರ್ತವೆ. ಅದಕ್ಕೇನು ಹಿಂದೂ ಮುಸಲ್ಮಾನ ಅನ್ನೋ ಬಣ್ಣ ಕಟ್ಟೋ ಅವಶ್ಯಕತೆ ಇರಲಿಲ್ಲ. ಸೌಹಾರ್ದತೆಯ ನೆಪದಲ್ಲಿ ಈ ಪ್ರಕರಣ ಇಷ್ಟೊಂದು ಗಂಭೀರತೆ ತಗೊಳ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ನೀವು ಪಾಠ ಹೇಳಕ್ ಹೋಗಿ ನೀವು ಪಾಠ ಕಲ್ತ್ರಿ ಅಂತ ಅನ್ಸುತ್ತೆ. ಒಂದು ಪಾಠ ಹೇಳಕ್ ಹೋದ್ರು BJPಗೆ, ಹಿಂದುತ್ವಕ್ಕೆ. ಸೊ ಸರಿಯಾದ ಪಾಠವನ್ನೇ ಕಲ್ತಿದ್ದಾರೆ ಅನ್ಸುತ್ತೆ. ಇನ್ನೊಂದು ಸರಿ ಈ ಬುರ್ಕಾನೋ ಇನ್ನೊಂದು ಮತ್ತೊಂದು ಎದುರಾದಾಗ ನೋಡಿಕೊಂಡು ಇಲ್ಲ ಏನೋ ಒಂದು ಮಾಡಿ ಅದಾದ ನಂತರದಲ್ಲಿ ಸ್ಟೇಟ್ಮೆಂಟ್ ಕೊಡುವಂತ ಪ್ರಮೇಯ ಇವರಿಗೆ ಬಂದಾಗಿದ್ದಾಗಿದೆ. ಎಸ್, ಉಡುಪಿ ಜಿಲ್ಲೆ ಜನರಿಗೆ ಬುದ್ಧಿವಾದ ಹೇಳೋಕ್ಕಿಂತ ಮುಂಚೆ ಸ್ವಲ್ಪ ನೋಡ್ಕೊಳ್ಬೇಕು ಅನ್ನೋದು ಬಹಳ ಸ್ಪಷ್ಟ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.